ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಧಿಕೃತವಾಗಿ ಎಸ್ಐಟಿ ತನಿಖೆ ಆರಂಭ ಆಗ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಕೊಲೆಗಳಾಗಿವೆ, ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಅನಾಮಿಕ ವ್ಯಕ್ತಿಯೊಬ್ಬ ಕೊಟ್ಟ ದೂರಿನ ಆಧಾರದ ಮೇಲೆ ಎಸ್ಐಟಿ ರಚನೆಯಾಗಿತ್ತು. ಈಗ ನಿಗೂಢ ಸಾವಿನ ಸತ್ಯವನ್ನು ಈ ಎಸ್ಐಟಿ ಟೀಮ್ ಭೇದಿಸುತ್ತಾ ಅಂತಕ್ಕಂಥ ಪ್ರಶ್ನೆ. ಇವತ್ತಿನಿಂದ ಅಧಿಕೃತವಾಗಿ ಅವರು ತನಿಖೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ಜೊತೆಗೆ ಮಂಗಳೂರಿನಲ್ಲೂ ಕೂಡ ಎಸ್ಐಟಿ ಕಚೇರಿಯನ್ನು ತೆರೆದಿದೆ. ಮಂಗಳೂರಿನ ಮಲ್ಲಿಕಟ್ಟೆ ಐಬಿಯಿಂದ ತನಿಖೆ ಎಲ್ಲ ಶುರುವಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಆ ಕಚೇರಿಯಲ್ಲಿ ಆಕ್ಟಿವಿಟೀಸ್ ಎಲ್ಲವೂ ಕೂಡ ಆರಂಭ ಆಗಿದೆ. ಕೆಲವು ವಕೀಲರ ತಂಡ ಈಗ ಆ ಮುಸುಕುಧಾರಿಯನ್ನು ಕರ್ತರ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅದೇ ವ್ಯಕ್ತಿನೇ ಈಗ ದೂರು ಕೊಟ್ಟು ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಈಗ ಎಸ್ಐಟಿ ಕಚೇರಿಗೆ ಆತನನ್ನು ಕರೆತರಲಾಗ್ತಾ ಇದೆ. ಅಂದರೆ ಆತನ ಜೊತೆಗೆ ಕೆಲವು ವಕೀಲರು ಕೂಡ ಇದ್ದರು. ಆ ವಕೀಲರ ಜೊತೆಯಲ್ಲೇ ಆತನನ್ನು ಕರ್ಕೊಂಡು ಬರ್ತಾ ಇರತಕ್ಕಂಥದ್ದು. ಸೊ ನೂರಾರು ಶವ ಹೂತಿಟ್ಟ ಆರೋಪದ ಪ್ರಕರಣ ಇದು. ನಿಗೂಢ ಸಾವಿನ ಸತ್ಯ ಬೆನ್ನತ್ತಿದೆ ಎಸ್ಐಟಿ ತನಿಖಾ ತಂಡ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದಾರೆ ಅಂತಕ್ಕಂಥ ಆರೋಪ. ಅನಾಮಿಕ ದೂರುದಾರನ ವಿಚಾರಣೆ ಈಗ ಆರಂಭ ಆಗಿದೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ವಿಚಾರಣೆ. ಸೊ ಆತನಿಂದ ಅಲ್ಲಿಂದನೇ ಶುರು ಮಾಡಬೇಕಲ್ಲ ಯಾವಾಗಲೂ ಕೂಡ. ಈಗ ಆತ 161 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ, 164 CRPC ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ. ಅದಾದ ನಂತರ ಈಗ ತನಿಖಾಧಿಕಾರಿಯ ಮುಂದೆ ಆತ ಮಾಹಿತಿಯನ್ನು ಕೊಡಬೇಕು. ಆತ ಹೇಳುವ ಪ್ರಕಾರ ಏನೇನು ಆತನ ಸತ್ಯಗಳೇನೇನಿದೆ, ಆತನ ಪ್ರಕಾರ ಯಾವ ರೀತಿ ಅವನನ್ನು ಬಳಸ್ಕೊಂಡ್ರು, ಆತನಿಂದ ಏನೇನು ಕೆಲಸವನ್ನು ಮಾಡಿಸಿದ್ರು, ಹೀಗೆ ಆತ ದೂರಿನಲ್ಲಿ ಹೇಳಿರ್ತಕ್ಕಂಥ ಪ್ರತಿ ಅವರ ಹತ್ರ ಇರುತ್ತೆ 161 ಸ್ಟೇಟ್ಮೆಂಟ್. ಜೊತೆಗೆ ಹೆಚ್ಚುವರಿ ವಿಚಾರಣೆಯನ್ನು ಇವಾಗ ಆರಂಭ ಮಾಡ್ತಾರೆ. ಹೆಚ್ಚುವರಿ ವಿಚಾರಣೆ. ಸೊ ಎಲ್ಲಿ ಈಗ ಆತ ಹೇಳುವ ಪ್ರಕಾರ ಸ್ಥಳಗಳನ್ನು ಐಡೆಂಟಿಫೈ ಮಾಡೋದಕ್ಕಾಗತ್ತಾ, ಶವಗಳನ್ನು ಆತ ಹೂತಾಕಿರ್ತಕ್ಕಂಥ ಜಾಗದಲ್ಲಿ ಆ ಜಾಗಗಳನ್ನು ಇದು ಐಡೆಂಟಿಫೈ ಮಾಡೋಕ್ಕಾಗುತ್ತಾ, ಆ ಜಾಗಗಳ ಸ್ಥಿತಿ ಭೌಗೋಳಿಕವಾಗಿ ಈಗ ಹೇಗಿದೆ, ಇವೆಲ್ಲವೂ ಕೂಡ ದೊಡ್ಡ ಸವಾಲಿನ ವಿಚಾರ. ಆದರೆ ಎಲ್ಲರೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಂಥ ನೂರಾರು ಕೇಸ್ ನೋಡಿರ್ತಾರೆ. ಸೊ ಹಾಗಾಗಿ ಅವರಿಗೆ ಗೊತ್ತಿರುತ್ತೆ ಯಾವ ರೀತಿ ವಿಚಾರಣೆಯನ್ನು ಮಾಡಬೇಕು, ಎಲ್ಲಿಂದ ತನಿಖೆಯನ್ನು ಆರಂಭ ಮಾಡಬೇಕು, ಸ್ಪಾಟ್ ಮಹಜರ್ಗೆ ಯಾವಾಗ ಕರ್ಕೊಂಡು ಹೋಗಬೇಕು, ಇದೆಲ್ಲವೂ ಕೂಡ ಅವ್ರ ಹತ್ರ ಒಂದು ಟೈಮ್ ಟೇಬಲ್ ಥರ ಇರುತ್ತೆ. ಇದಾದಮೇಲೆ ಇದು, ಇದಾದಮೇಲೆ ಇದು ಅಂತಂದ್ಬಿಟ್ಟು. ಸೊ ಅದರ ಆಧಾರದ ಮೇಲೆ ಅವರು ತನಿಖೆಯನ್ನು ಆರಂಭ ಮಾಡ್ತಾರೆ. ಅಲ್ಲಿಗೆ ಒಂದಂತೂ ನಿಜ, ಅಧಿಕೃತವಾದಂತಹ ತನಿಖೆ ಮತ್ತು ವಿಚಾರಣೆ ಎರಡೂ ಕೂಡ ಆರಂಭ ಆಗಿದೆ. ಇದರ ಮೊದಲ ಭಾಗವಾಗಿ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ. ತನಿಖೆಯ ಆರಂಭದಲ್ಲೇ ದೂರುದಾರ ಪ್ರತ್ಯಕ್ಷರಾಗಿದ್ದಾರೆ. ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ ಆ ಮುಸುಕುಧಾರಿ ವ್ಯಕ್ತಿ. ವಕೀಲರ ಜೊತೆ ಬಂದು ವಿಚಾರಣೆಯನ್ನು ಎದುರಿಸುವಂಥದ್ದು. ನೂರಾರು ಶವಗಳನ್ನ ಹೂತಾಕಿದ್ದೀನಿ ಅಂತೆಲ್ಲ ಆತ ಒಂದಷ್ಟು ಆರೋಪಗಳನ್ನ ಮಾಡಿದ್ದ. ಪಾಪ ಪ್ರಜ್ಞೆಯಿಂದ ಈಗ ನಾನು ಮತ್ತೆ ಬಂದಿದ್ದೇನೆ ಅಂತ. ಸೊ ಅದಕ್ಕೆ ಈಗ ದೂರ ಆಯಿತು, ಎಲ್ಲ ಆಯಿತು, ಎಸ್ಐಟಿ ರಚನೆ ಆಗಿದೆ. ಹಾಗಾಗಿ ಆತನ ವಿಚಾರಣೆಯನ್ನು ಈಗ ಆರಂಭ ಮಾಡ್ತಾ ಇದ್ದಾರೆ. ಎಸ್ಐಟಿ ಮುಂದೆ ಹಾಜರಾಗಿದ್ದಾನೆ ಮುಸುಕುಧಾರಿ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಈತ. ವಕೀಲರ ಜೊತೆ, ಅಂದರೆ ಆತನ ಜೊತೆಯಲ್ಲೇ ವಕೀಲರ ಜೊತೆಯಲ್ಲೇ ಆತ ಫಸ್ಟ್ ಮಾತನಾಡಿದ್ದು. ಅದೇ ವಕೀಲರ ಜೊತೆಯಲ್ಲೇ ಈಗ ಆತ ಎಸ್ಐಟಿ ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು. ವಿಚಾರಣೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಮಾತುಕತೆ ಎಲ್ಲ ನಡೆಯುತ್ತೆ. ಗೊತ್ತಿಲ್ಲ ಎಷ್ಟೋ ತನಕ ಆಗುತ್ತೆ ಅಂತ. ವಿಚಾರಣೆ ಮಾಡ್ಬೋದು. ಅಲ್ಲಿಂದ ಧರ್ಮಸ್ಥಳಕ್ಕೂ ಕರ್ಕೊಂಡು ಹೋಗಬೇಕಾಗುತ್ತೆ. ಕರ್ಕೊಂಡು ಹೋಗ್ತಾರೆ ಇನ್ನು ಮುಂದಿನ ಸಂದರ್ಭಗಳಲ್ಲಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಅವರಿಂದ ಪಡ್ಕೊಂಡ, ದೀಪಕ್ ಜೈನ್ ಅವರಿಂದ. ಎಸ್ ದೀಪಕ್, ಈಗ ಮೊದಲ ದಿನದಲ್ಲೇ ಆ ಮುಸುಕುಧಾರಿಯ ವಿಚಾರಣೆ ಆರಂಭ ಆಗಿದೆ. ಡೀಟೇಲ್ಸ್ ಏನಿದೆ? ಖಂಡಿತ ಎಸ್ಐಟಿ ಕಚೇರಿ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಈ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. DIG ಅನುಚೇತ್ ಅವರು ಬೆಂಗಳೂರಿನಿಂದ ನಿನ್ನೆ ಸಂಜೆಯೇ ಇಲ್ಲಿಗೆ ಬಂದಿರೋದ್ರಿಂದ
ಆರಂಭಿಕವಾಗಿ ಪ್ರಮುಖವಾಗಿ ಬೇಕಾಗಿರುವಂಥದ್ದು ದೂರುದಾರನ ಹೇಳಿಕೆ. ಆ ದೂರುದಾರನ ಹೇಳಿಕೆಯನ್ನು ದಾಖಲಿಸುವಂತಹ ಎಲ್ಲ ಪ್ರಕ್ರಿಯೆಗಳು ಈಗ ಆರಂಭವಾಗಿದೆ. ಕೆಲವೇ ನಿಮಿಷಗಳ ಹಿಂದೆ ಒಂದು ಬಾಡಿಗೆ ಕಾರಿನಲ್ಲಿ ಇಬ್ಬರು ವಕೀಲರ ಜೊತೆ ಅದೇ ಮುಸುಕುದಾರಿ ಮತ್ತೆ ಮುಸುಕನ್ನು ಹಾಕಿಕೊಂಡು ಬಂದು SIT ಅಧಿಕಾರಿಗಳ ಮುಂದೆ ಹಾಜರಾಗಿರುವಂಥದ್ದು. ಈ ಒಂದು ಹೇಳಿಕೆಯ ನಂತರ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಜಡ್ಜ್ ಮುಂದೆ ಪೊಲೀಸರ ಮುಂದೆ ನೀಡಿರುವ ನಂತರ ರಾಜ್ಯವ್ಯಾಪಿ ಮತ್ತು ದೇಶವ್ಯಾಪಿ ಚರ್ಚೆ ಆಗ್ತಾ ಇರುವಂಥದ್ದು. ಅದರ ಪ್ರಮುಖ ಘಟ್ಟ SIT ಅವರು ಇವತ್ತು ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಇದು SITಯ ಮಂಗಳೂರು ಕಚೇರಿ ಮಲ್ಲಿಕಟ್ಟೆಯಲ್ಲಿರುವಂತಹ PWD IBಯನ್ನೇ ಕಚೇರಿಯಾಗಿ ಮಾರ್ಪಟ್ಟಿದ್ದಾರೆ. ಎರಡು ಕಚೇರಿಗಳನ್ನು ಈಗಾಗಲೇ ತೆರೆದಿರುವಂಥದ್ದು, ಒಂದು ಬೆಳ್ತಂಗಡಿಯಲ್ಲಿ ಮತ್ತೊಂದು ಮಂಗಳೂರಿನಲ್ಲಿ. ಹಿರಿಯ IPS ಅಧಿಕಾರಿಗಳು ಬಂದಂತಹ ಸಂದರ್ಭದಲ್ಲಿ ಮತ್ತು ಈ ಥರದ ವಿಡಿಯೋ ಹೇಳಿಕೆಗಳನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ಕಚೇರಿ ಬಳಕೆ ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು. ಪ್ರಮುಖವಾಗಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದ ಪೊಲೀಸರ ಒಂದು ತಂಡವನ್ನು, ಸುಮಾರು 25 ಅಧಿಕಾರಿಗಳ ತಂಡವನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಈ ತಂಡದಲ್ಲಿ ಇಬ್ಬರು ಮಹಿಳೆಯರು ಕೂಡ ಇದ್ದಾರೆ ಅನ್ನುವಂಥದ್ದು ಗಮನಾರ್ಹ. ಯಾಕಂದರೆ ಮಹಿಳೆಯರ ದೂರುಗಳು ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ಮಾತನಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಬೇಕಾದ್ರೆ ಮಹಿಳಾ ಅಧಿಕಾರಿಗಳೇ ಬೇಕಾಗ್ತದೆ. ಹಾಗಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಹಿರಿಯ ಮಹಿಳಾ ಅಧಿಕಾರಿಗಳನ್ನು ಈ ತಂಡದಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. 10:30 ಗಂಟೆ ಸುಮಾರಿಗೆ ಸಭೆಯನ್ನು ನಡೆಸಿರುವಂಥ ಅನುಚೇತ್ ಅವರು ಕೇವಲ 5-10 ನಿಮಿಷಗಳ ಹಿಂದೆ ಈ ಮುಸುಕುದಾರಿ ದೂರುದಾರ ಬಂದು ತನ್ನ ಹೇಳಿಕೆಯನ್ನು ನೀಡುವಂಥದ್ದು. ಸುಮಾರು 12-12:30ವರೆಗೆ ಇಲ್ಲಿ ತನಿಖೆ ನಡೀಬಹುದು ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಆ ಮಾಹಿತಿಗಳನ್ನು ಪಡ್ಕೊಂಡಿರುವಂಥದ್ದು. ಇನ್ನಷ್ಟು ಹಿರಿಯ ಅಧಿಕಾರಿಗಳು ಈ ತಂಡವನ್ನು ಸೇರಿಕೊಳ್ಳುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಆ ಮುಸುಕುದಾರಿ ವ್ಯಕ್ತಿ ದೂರುದಾರ ಏನಿದ್ದಾನೆ ಆತ ತನಿಖಾಧಿಕಾರಿಗಳ ಮುಂದೆ ಮತ್ತು DIG ಅನುಚೇತ್ ಅವರ ಮುಂದೆ ನೀಡುವಂಥ ಎಲ್ಲ ಹೇಳಿಕೆಗಳು ವಿಡಿಯೋ ಚಿತ್ರೀಕರಣ ಆಗ್ತದೆ. ಅದಕ್ಕೂ ಕೂಡ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ವಿಡಿಯೋ ಹೇಳಿಕೆಗಳ ಚಿತ್ರೀಕರಣ ಆದ ನಂತರ ವಕೀಲರ ಜೊತೆ ಅನಾಮಿಕ ವ್ಯಕ್ತಿ ತನಿಖಾ ಕಚೇರಿಯಿಂದ ವಾಪಸ್ ಆಗುವಂತಹ ಸಾಧ್ಯತೆಗಳು ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ದೀಪಕ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಪೊಲೀಸರ ನಿರ್ದೇಶನದಂತೆ ಮುಸುಕುಧಾರಿಯನ್ನು ಕರ್ಕೊಂಡು ಬಂದಿದ್ದಾರೆ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನು ಹೇಳಿಕೆಯನ್ನು ನೀಡಲು ಸಿದ್ಧನಿದ್ದೇನೆ. ನಾನು ಹಲವು ಶವಗಳನ್ನು ಹೂತಿದ್ದೇನೆ. ಮುಸುಕುಧಾರಿಯ ಹೇಳಿಕೆ, ಹೂತಿಟ್ಟ ಶವಗಳಲ್ಲಿ ಮಹಿಳೆಯರದ್ದೇ ಹೆಚ್ಚು ಅಂತ ಕೂಡ ಆತ ಹೇಳಿದ್ದಾನೆ. ಕೆಲ ಮಹಿಳೆಯರ ಶವಗಳು ನಗ್ನ ಸ್ಥಿತಿಯಲ್ಲಿದ್ದವು. ಲೈಂಗಿಕ ಆಕ್ರಮಣ, ಹಿಂಸೆಯ ಕುರುಹುಗಳು ಕೂಡ ದೇಹದ ಮೇಲಿತ್ತು. ನಾನು ಜೀವ ಭಯದಿಂದ ಧರ್ಮಸ್ಥಳವನ್ನು ತೊರೆದಿದ್ದೆ. ನನಗೆ ಈಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದಕ್ಕೆ ವಾಪಸ್ ಬಂದಿದ್ದೇನೆ ಅಂತ ಆತ ಹೇಳ್ತಾ ಇರೋದು. 2014ರಲ್ಲೇನೋ ಆತ ಧರ್ಮಸ್ಥಳವನ್ನು ಬಿಟ್ಟು ತೆರಳುತ್ತಾನೆ. ಅದಾದ ನಂತರ ಅಪಿಯರ್ ಆಗ್ತಾ ಇರೋದು ಈಗಲೇ 11 ವರ್ಷಗಳ ನಂತರ ಆತ ಬಂದು. ಯಾಕೆಂದರೆ ನನ್ನ ಕೈಲಿ ಈ ಕೆಲಸ ಎಲ್ಲ ಮಾಡಿಸಿದ್ದಾರೆ, ನನಗೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸಾಕಷ್ಟು ಶವಗಳನ್ನು ನನ್ನಿಂದ ಹೂಳಿಸಿದ್ದಾರೆ, ಅದರಲ್ಲಿ ತುಂಬ ಜನರದ್ದು ಮಹಿಳೆಯರದ್ದೇ ಜಾಸ್ತಿ. ಇದೆಲ್ಲ ಹೇಳಿಕೆಯನ್ನು ಈಗಾಗಲೇ ಆತ ಕೊಟ್ಟಿದ್ದಾನೆ, ಎಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾನೆ. ಮಂಗಳೂರು SP ಮುಂದೆನೂ ಹೇಳಿಕೆ ಕೊಟ್ಟಿದ್ದಾರೆ, ಜೊತೆಗೆ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗ ಆ ಕಾಪಿ ಪೊಲೀಸರ ಹತ್ರ ಇರುತ್ತೆ. 161 ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರಲ್ಲ ಆ ಕಾಪಿ ಇರುತ್ತೆ, ಅದನ್ನೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಈಗ ನಡೆಸುವ ವಿಚಾರಣೆಯನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೋತಾರೆ. ಯಾಕೆಂದರೆ ನಾಳೆ ದಿನ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಇವೆಲ್ಲವನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಗೊತ್ತಿಲ್ಲ, ಹೇಳಿಕೆಗಳು ಆಗಬಾರ್ದು ಅಂತ ಒಂದು ಮುಂಜಾಗ್ರತಾ ಕ್ರಮಗಳಿರ್ತವೆ. ಸೊ ಹಾಗಾಗಿ ತನಿಖೆಯ ಆರಂಭದಲ್ಲೇ ಈಗ ಆ ದೂರುದಾರನ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಇವತ್ತು ಕೇವಲ ವಿಚಾರಣೆಯನ್ನು ಮಾಡಿ ಬಿಟ್ಟು ಕಳಿಸ್ತಾರಾ, ಅಥವಾ ಇವತ್ತೇನಾದರೂ ಆತನನ್ನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರಾ, ಇದೆಲ್ಲವನ್ನು ಕೂಡ IO ತನಿಖಾಧಿಕಾರಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಅವ್ರದ್ದೆಲ್ಲ ಪ್ಲ್ಯಾನ್ಸ್ ಇರುತ್ತೆ, ಮುಂದೆ ಏನು ಮಾಡಬೇಕು ಅಂತೆಲ್ಲ. ಅದಕ್ಕೆ ತಕ್ಕಂತೆ ಅವರು ತನಿಖೆಯನ್ನು ಮಾಡಬೇಕಾಗುತ್ತೆ. SIT ರಚನೆಯಾಗಿರೋದೇ ಆ ಕಾರಣಕ್ಕೋಸ್ಕರ. ಆತನ ಸ್ಟೇಟ್ಮೆಂಟ್ ಏನಿದೆ ಅದರ ಆಧಾರದ ಮೇಲೆಯೇ ಈಗ ತನಿಖೆಗಳು ನಡೆಯೋದಕ್ಕೆ ಆರಂಭ ಆಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ. ದೀಪಕ್, ಈಗಾಗಲೇ ಈ ಅನಾಮಿಕ ವ್ಯಕ್ತಿ ಪೊಲೀಸರ ಮುಂದೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನ್ಯಾಯಾಧೀಶರ ಮುಂದೆ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗ ನಡೆಯುವಂಥದ್ದು ಅದರ ಮುಂದುವರಿದ ಭಾಗನ ಹೆಚ್ಚುವರಿಯಾಗಿ ಏನಾದರೂ ವಿಚಾರಣೆ ನಡೆಯುತ್ತಾ ಹೇಗೆ ಅಂತ?
ಖಂಡಿತ ಆ 3 ಸ್ಟೇಟ್ಮೆಂಟ್ಗಳನ್ನು ಕೂಡ ತುಲನೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಅಲ್ಲಿ ಹೇಳಿಕೆ ಕೊಡುವುದಕ್ಕೂ ಇವತ್ತು ತನಿಖಾಧಿಕಾರಿಗಳ ಮುಂದೆ ಹೇಳಿಕೆ ಕೊಡುವುದಕ್ಕೂ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನುವಂಥದ್ದು. ಯಾಕಂದರೆ ಎಲ್ಲವನ್ನ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿರ್ತಾರೆ ಮತ್ತು ಆ ನಂತರ ನಡೆದಂಥ ಬೆಳವಣಿಗೆಗಳು ಕಳೆದ 11 ವರ್ಷಗಳ ನಂತರ ಈತ ಧರ್ಮಸ್ಥಳವನ್ನು ಬಿಟ್ಟು ಊರು ಬಿಟ್ಟಿದ್ದಾನೆ ಅನ್ನುವಂಥದ್ದು, ಆತನಿಗೆ ಭಯ ಇತ್ತು ಅಂತೇಳಿ. ಆ ನಂತರ ಆತನಿಗೆ ಕಾಡಿದಂಥ ಪಾಪ ಪ್ರಜ್ಞೆಗಳಿಗೆ ಸಂಬಂಧಪಟ್ಟ ಹಾಗೆ ಆತ ಬಂದು ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಧರ್ಮಸ್ಥಳದಲ್ಲಿ ಕೋರ್ಟ್ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ನಂತರ SIT ರಚನೆ ಆಗಿರ್ತದೆ. SIT ರಚನೆ ಆದ ನಂತರ ಆರಂಭದಲ್ಲಿ ತನಿಖೆ ನಿನ್ನೆ ಆರಂಭವಾದರೂ ಕೂಡ ಆ ಕೇಸ್ ಫೈಲ್ಗಳು ನಿನ್ನೆ SITಗೆ ಹಸ್ತಾಂತರ ಆಗಿದೆ. ಹಾಗಾಗಿ ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಈ SIT ತಂಡಕ್ಕೆ ಬಂದು ಇರುವಂತಹ ಎಲ್ಲ ದಾಖಲೆಗಳನ್ನು ಒಪ್ಪಿಸಿರುವಂಥದ್ದು. ಆ ತನಿಖಾ ತಂಡದಲ್ಲಿ ಅವರನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ. ಹಾಗಾಗಿ ಒಟ್ಟು ಆತನ ಹೇಳಿಕೆಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನುವಂಥದ್ದು. ವಕೀಲರ ಜೊತೆಯೇ ಆತ ಬಂದಿದ್ದಾನೆ. ಅವತ್ತು ಕಾಣಿಸಿಕೊಂಡಂತಹ ವಕೀಲರು SP ಅವರನ್ನು, ದಕ್ಷಿಣ ಕನ್ನಡ ಜಿಲ್ಲೆ SP ಅವರನ್ನು ಭೇಟಿ ಆಗಿರುವಂಥ ತಂಡದಲ್ಲಿರುವಂಥ ವಕೀಲರು ಕೂಡ ಜೊತೆಗಿದ್ದಿರುವಂಥದ್ದು. ಹಾಗಾಗಿ ಇವತ್ತು ಬಂದು ಆತ ತನ್ನ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅದು ಕೂಡ DIG ಅನುಚೇತ್ ಅವರ ಮುಂದೆ ಹೇಳಿಕೆಯನ್ನು ನೀಡ್ತಾ ಇರೋದ್ರಿಂದ ಬಹಳಷ್ಟು ಪ್ರಮುಖವಾದ ಅಂಶ ಆಗಿರ್ತದೆ. ಅದರ ಜೊತೆಗೆ ಈ ಎಲ್ಲ ಹೇಳಿಕೆಗಳನ್ನು ವಿಡಿಯೋ ಚಿತ್ರೀಕರಣ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೂ ಕೂಡ ಎಲ್ಲ ಅರೇಂಜನ್ನು ಮಾಡ್ಕೊಂಡಿದ್ದಾರೆ. IBಯಲ್ಲಿ 2 ಕಚೇರಿಗಳನ್ನು ಮಾಡಿದ್ದಾರೆ. ಒಂದು ಮೀಟಿಂಗ್ ಹಾಲ್, ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರುವಂಥದ್ದು. ಮತ್ತೊಂದು ಸ್ಟುಡಿಯೋ ರೀತಿಯಲ್ಲಿ ಕ್ಯಾಮರಾಗಳು ಮತ್ತು ಆಡಿಯೋ ರೆಕಾರ್ಡ್ಗಳನ್ನು ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಪೊಲೀಸರು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಆರಂಭದ ದಿನವೇ SIT ತನಿಖೆಯ ಆರಂಭದ ದಿನವೇ ದೂರುದಾರ ಬಂದಿರುವಂಥದ್ದು, ಅದು ಕೂಡ ವಕೀಲರ ಜೊತೆಗೆ. ಈ ಹೇಳಿಕೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ತದೆ ಮುಂದಿನ ತನಿಖೆಗೋಸ್ಕರ. ಹಾಗಾಗಿ 11 ವರ್ಷದ ನಂತರ ಬಂದು ಆತ ಕೊಟ್ಟಿರುವಂತಹ ದೂರು ಮತ್ತು SITಯ ರಚನೆ ಮತ್ತು ಇವತ್ತೇ ಆತನನ್ನು ಬೆಳ್ತಂಗಡಿಗೂ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಬಹಳಷ್ಟು ಕಮ್ಮಿ ಅನ್ನುವಂಥದ್ದು. ಆತನ ಎಲ್ಲ ಹೇಳಿಕೆಗಳನ್ನು ಮತ್ತು ದಾಖಲೆಗಳನ್ನು ಪಡ್ಕೊಂಡು IPS ಅಧಿಕಾರಿಗಳು ಮತ್ತೆ ಬೆಂಗಳೂರಿಗೆ ಹೋಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಆ ನಂತರ ತನಿಖೆಯ ಭಾಗಗಳು ಅದನ್ನು ನೋಟ್ಸ್ ಮಾಡಿಕೊಂಡು ಆ ರೀತಿಯಲ್ಲಿ ಅವರು ಮುಂದುವರಿತಾರೆ ಅನ್ನುವಂಥ ಒಂದು ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಉಂಟು. ಹಾಗೆ ಸಂಪರ್ಕದಲ್ಲಿರಿ ದೀಪಕ್, ತಮ್ಮ ಎಲ್ಲ ಮಾಹಿತಿಗೆ ಮಾಹಿತಿಯನ್ನು ಪಡ್ಕೋತೀನಿ. ಬಟ್ ಇವತ್ತು ನಡೀತಕ್ಕಂಥದ್ದು ವಿಚಾರಣೆ